ಉಗೆ ಮಾತ್ಮಲಯ ಉಗೆ ಮಾದಪ್ಪ ಉಗೆ ಮೈಕಾರ ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ ನಂಬಿಕೋಗಿದೆ ಮಾದೇವ ಬಂದು ನೀಡಿದೆ ಭಾಗ್ಯವ ನಂಬಿಕೋಗಿದೆ ಮಾದೇವ ಬಂದು ನೀಡಿದೆ ಭಾಗ್ಯವ ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ ಕಣದೆ ಎಲ್ಲೋ ನಿ ಕುಣಿತಿಲ್ಲ ನಂಬಿದ ಮನದಲ್ಲಿ ತುಂಬಿರುವೆ ಆ ಕಣದೆ ಎಲ್ಲೋ ನಿ ಕುಣಿತಿಲ್ಲ ನಂಬಿದ ಮನದಲ್ಲಿ ತುಂಬಿರುವೆ ಮಾದೇವ ಮಾದೇವ ಎಂದ ನನಗೆ ಸಕಲ ಭಾಗ್ಯವ ನೀಡಿರುವೆ ಬಾಳಿಗೊಡೆಯ ಬಗೆಕೆ ಒಡೆಯ ಬಾಳಿಗೊಡೆಯ ಬಗೆಕೆ ಒಡೆಯ ನೀನೆ ತಾನೇ ಮಾದೇವ ನೀನೆ ತಾನೇ ಮಾದೇವ ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ ಮಾದೇವನ ನೆನೆದ ಜೀವನ ಆಯಿತಲ್ಲ ಪಾವನ ಎಲ್ಲವ ನೀಡಿದ ತಂದೆ ನೀನು ನಿನಗೆ ನೀಡಲಿಯೇ ನಾನು ಎಲ್ಲವ ನೀಡಿದ ತಂದೆ ನೀನು ನಿನಗೆ ನೀಡಲಿಯೇ ನಾನು ಭಾಗ್ಯ ನಿಧಿಯೇ ಬಾಳ ಸುದೆಯೇ ಬಾಳ ಬೆಳಗುವ ಜೀರಿಗೆಯೇ ನಿನ್ನಯ ರೂಪ ತೋರಿಸು ದೇವ ನಿನ್ನಯ ರೂಪ ತೋರಿಸು ದೇವ ಕಂಡು ನಾ ಧನ್ಯನಾಗುವೆ ಕಂಡು ನಾ ಧನ್ಯನಾಗುವೆ ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ ಆಯಿತಲ್ಲ ನಿಮ್ಮ ಪಾವನ ಶಿವು ತಾರು ಇಲ್ಲಿ ಹತ್ರ ಯಾವ ಸಿನಿಮಾ ನೋಡ್ತೀಯ ನೀನು ನಿಂಗೆ ಸಿನಿಮಾಗಳು ನೋಡೋದು ಇಷ್ಟನಾ ಇಲ್ಲ ಮೇಡಮ್ ಸಿನಿಮಾ ಗಿಲ್ಮಾ ಯಾವುದು ಕೊನೆ ಸಿನಿಮಾ ನೀನು ನೋಡಿದ್ದು ಓಕೆ ಸಿನಿಮಾಗಳು ನೋಡಿಲ್ಲ ಅಂದ್ರೆ ಯಾವ್ದಾದ್ರು ನಾನು ನೋಡಿರ್ತೀಯ ಕಾಂತಾರ 2 ಅದೇ ಏನೋ ಇವ್ರು ಹೇಳಿ ಕೇಳಿ ನಾನು ಅನಾದಿ 10 ವರ್ಷ ಆಯ್ತು ಅನ್ಕೊಂಡೆ ನಾನು ನೋಡಿಲ್ಲ. 10-15 ವರ್ಷ ಆಯ್ತು ನೋಡಲ್ಲ ಆದ್ರೆ ಕಾಂತಾರ ನೋಡಿದ್ಯಾ ಅಪ್ಪ ಕಾಂತಾರ ನಮ್ ರಿಷಬ್ ಶೆಟ್ರು ನಿಜವಾಗ್ಲೂ ಖುಷಿ ಆಗ್ಬೋದು ಅಲ್ಲ ಪುಣ್ಯ ಮಾಡಿದ್ರು ಶೆಟ್ರು ಏನ್ ಇಷ್ಟ ಆಯ್ತು ಏನ್ ಇಷ್ಟ ಆಯ್ತು ಕಾಂತಾರಲ್ಲಿ ಓ ಅನ್ನೋದು ಮೇಡಮ್ ಓ ಅನ್ನೋದು ಅದಿಷ್ಟ ಆಯ್ತು ಬಾ ಇಲ್ಲಿ ಹಾ. ಒಂದ್ಸಲಿ ಕೂಗಾಕ್ ನೋಡೋಣ ಹಂಗೆ ಓ ಅನ್ಕೊಂಡು ಮೇಡಮ್ ಓಕೆ ಹಾ ಅದಿಷ್ಟ ಆಯ್ತಾ ಹಾಂ ಮೇಡಮ್ ಓಕೆ ದೇವ್ರು ನೋಡಿದ ಇಷ್ಟ ಆಯ್ತು ಹಾಂ ಮೇಡಮ್ ಓಕೆ ಅದನ್ನ ಮುಂಚೆ ಯಾವ್ದು ನೋಡಿದ್ದೆ ಕಾಂತಾರನೇ ಇತ್ತೀಚೆಗೆ ಬಂದಿರೋದು ಇವ್ರು ಯಾವಾಗ್ಲೂ ಹೇಳ್ತಾ ಇದ್ದಾನೆ ಮುಂಚೆ ಅಲ್ಲಿ ನಾನು ಅಷ್ಟೊಂದು ಹೋಗಲ್ಲ ಮೇಡಮ್ ಅಲ್ಲಿ ಇಲ್ಲಿ ಆದ್ರೆ ಕಾಂತಾರಾಗ ಹೋಗಿದ್ಯಾ ಹಾಂ ಅದೊಂದು ಮಾತ್ರ ಆಗಿದೆ ಆಯ್ತು ನಿನ್ಗೆ ಏನ್ ತಿನ್ನೋದಕ್ಕೆ ಇಷ್ಟ ಮೇಡಮ್ ನನಗೆ ಮೇಡಮ್ ನಿನಗೇನೆ ಕಣು ನಮಗೆ ಉಪ್ಸಾರು ಮುದ್ದೆ ಉಪ್ಸಾರು ಮುದ್ದೆ ಫ್ಯಾನ್ಸ್ ನಾವೆಲ್ಲರೂ ಉಪ್ಸಾರು ಮುದ್ದೆ ಫ್ಯಾನ್ಸ್ ಅದನ್ನ ಬಿಟ್ಟು ಗೋಬಿ ಮಂಚೂರಿ ಅದನ್ನೆಲ್ಲ ತಿನ್ನಲ್ಲ ಮೇಡಮ್ ಪಿಜ್ಜಾ ಮೇಡಮ್ ಗೋಬಿ
ಗೋಬಿ ಮಂಚೂರಿ ಅಲ್ಲ, ಗೂಬೆ ಮಂಚೂರಿ. ಪಿಜ್ಜಾ, ಇಲ್ಲ ಬರ್ಗರ್ ಅದೆಲ್ಲ ತಿನ್ನಲ್ಲ ನಾನು. ಅದೆಲ್ಲ ತಿನ್ನಲ್ಲ, ಬರೀ ಉಪ್ಸಾರು ಮುದ್ದೆ. ಬೆಳಗ್ಗೆ ನಾಷ್ಟಕ್ಕೆ ಬೆಳಿಗ್ಗೆ ನಾಷ್ಟಕ್ಕೆ ಅದು ಇದು ಅದು ಇದು ಚಿತ್ರಾನ್ನ ಅದು ಇದು ತಿಂತೀನಿ. ಅದು ಇದು ತಿಂತ್ಯಾ? ಓಕೆ. ನಮ್ಮ ಗಾನ ಸಿಂಚನದ ಮಾಲಾಶ್ರೀ ಮೇಡಮ್ ಅವ್ರನ್ನ ಕೇಳೋಣ ಹೇಗೆ ಅನ್ನಿಸ್ತು ಅಂತ. ನೀನು ಮೊದಲಿನ ಸಂಚಿಕೆಗಳಲ್ಲೇ ಹಿಂಗೆ ಹಾಡಿದ್ದಿದ್ರೆ ಉಳ್ಕೊಂಡಿರ್ತಿದ್ದಿ ಕಣೋ. ಇವತ್ತು ಎಷ್ಟು ನೀಟಾಗಿ ಹಾಡ್ದಿ ಗೊತ್ತಾ? ಚೆನ್ನಾಗಿ ಹಾಡ್ದಿ ಕಣೋ. ಹೀಗೆ ಚೆನ್ನಾಗಿ ಹಾಡ್ತಾಯಿರು, 4 ಜನಕ್ಕೆ ವಿದ್ಯೆ ಹೇಳ್ಕೊಡು, ಎಲ್ಲರನ್ನೂ ನಗಿಸು. ದೇವ್ರು ಒಳ್ಳೇದು ಮಾಡ್ಲಪ್ಪ. ಓಕೆ, ಮುನಿರಾಜು ಸರ್. ಶಿವ, ಆ ವೇಲ್ ಹಾಕೊಂಡಿದ್ಯಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಚೆನ್ನಾಗಿ ಕಾಣ್ತದೆ. ಅದು ಹುಡುಗಿದ ಹುಡುಗಂದ ಅಂತ ಗೊತ್ತಾಗಿಲ್ಲ ನನಗೆ. ಜುಬ್ಬ ಹುಡುಗದ್ದು, ವೇಲ್ ಯಾರ್ದು ಹುಡುಗಿದ? ಜುಬ್ಬನ ಹುಡುಗಿದ? ಯಾವ ಹುಡುಗಿದ ಅದು? ಏ ನಗ್ತಾವನೆ. ಏನೋ ಇದೆ ಏನೋ ಇದೆ ಏನೋ ಇದೆ. ಪರವಾಗಿಲ್ಲ, ಪರವಾಗಿಲ್ಲ, ಹೇಳು. ಯಾವ ಹುಡುಗಿದದು? ಯಾವ ಹುಡುಗಿದ್ದು ಹೇಳು. ಸರ್ ಯಾವ ಹುಡುಗಿದು ಅಲ್ಲ ಸರ್. ಆಮೇಲೆ ನಿಂದೊಂದು ಸ್ಟೈಲ್ ಇದೆ, ಅವ್ರನ್ನೆಲ್ಲ ಕಿರಣ್ನೆಲ್ಲ ಮಾತಾಡ್ಸೋದು ಬಿಟ್ಬಿಟ್ಟಿದಿ. ಹ್ಞೂ ಸರ್. ಯಾಕೆ? ಅಲ್ಲ, ಈಗ ಯಾಕೋ ಕಿರಣ್ ಅವ್ರ ಕಡೆಯಿಂದ ಶಿವಮಲ್ಲು ಅವ್ರ ಕಡೆ ನಿನ್ನ ಒಲವು ಆ ಕಡೆ ತಿರುಗ್ಬಿಟ್ಟಿದೆ. ಅವ್ರಿಗೆ ಹಿಂಗೆ ಅಂತ ಇದ್ದಿ, ಈಗ ಇವ್ರಿಗೆ ಹಿಂಗೆ ಅಂತ ಇದೆ. ಪಾಪ ಅವ್ರು ನೋಡು, ಡಿಪ್ರೆಷನಲ್ಲಿ 4 ದಿವಸದಿಂದ ಊಟ ಮಾಡಿಲ್ಲ. ಅವ್ರಿಗೆ ಜೀವನ ಬೇಸರ ಬಂದಿದೆ ಅಂತೆ, ನೀವು ಮಾತಾಡ್ಸ್ತಾ ಇಲ್ಲ ಅಂತ. ಯಾಕೋ? ಹ್ಞೂ ಮೇಡಮ್. ಹಾಂ, ಮಾತಾಡ್ಸೋ ಒಂಚೂರು. ಮಾತಾಡಿಸ್ತೇನೆ. ಅಲ್ಲ, ಈಗ ಸ್ಟೇಜ್ ಮೇಲೆ ಹಾಡು ಹೇಳುವಾಗ ಹಿಂಗೆ ಮಾತಾಡಿ, ಹಿಂಗೆ ತಿರುಗಿ ನೋಡ್ಬೇಕು. ಹಾಂ, ಅನ್ಬೇಕಾಯ್ತು. ಮುಂದಿನ ಸಂಚಿಕೆಯಿಂದ ನಾಳೆ ಅಂತೀನಿ. ನಾಳೆ ಅಲ್ಲ ಕಣ, ಮುಂದಿನ ಸಂಚಿಕೆ. ಓಕೆ, ಥ್ಯಾಂಕ್ ಯು ಸವೇಮ್ಗಲ್ ಸರ್. ಶಿವು, ಚೆನ್ನಾಗಿ ನೆಕ್ಸ್ಟು ನಿನ್ನ ಕಂಠದಲ್ಲಿ ಒಂದು ಪ್ರೇಮ ಗೀತೆ ಕೇಳಬೇಕು ಅಂತ ನನಗೆ ಆಸೆ ಅಪ್ಪ. ಮಹದೇಶ್ವರನ ಬಗ್ಗೆ ಸಾಕಷ್ಟು ಆಡಿದ್ದೆ ನೀನು, ಹೌದಾ? ಒಂದೇ ಒಂದು ಪ್ರೇಮ ಗೀತೆ ಗುರುಗಳು ವಿಶ್ವಗೆ. ವಿಶ್ವ ಗುರು ಇದ್ದಾರಲ್ಲ, ನಿನ್ಗೆ ಯಾರು ಗುರು? ವಿಶ್ವಣ್ಣ ಅಲ್ವಾ? ಕೈಲಾಸಣ್ಣವರು. ಕೈಲಾಸಣ್ಣವ್ರು ಇಲ್ಲಲ್ಲ ಈಗ. ವಿಶ್ವಣ್ಣ ತಾನೇ ನಿಂಗೆ ನೆಕ್ಸ್ಟ್ ಗುರು. ಇವಾಗ ಅವ್ರದ್ದು ಸಾಂಗ್ ಐತೆ, ಅವ್ರ ಕೇಳಕನ ಆಡ್ತೀನಿ ಸರ್. ಹೌದಾ? ಅವ್ರದ್ದು. ಸರಿಯಪ್ಪ, ನಿನಗೆ ಒಂದು ಪ್ರೇಮ ಗೀತೆ ಹಾಡ್ಬೋದಾ? ದೀಕ್ಷೆ ತಗೊಂಡ್ಮೇಲೆ ಪ್ರೇಮ ಗೀತೆ ಹಾಡ್ಬೋದಾ? ಹ್ಞೂ ಮೇಡಮ್. ಹಾಡ್ಬೋದಾ? ಓಕೆ, ನೆಕ್ಸ್ಟ್ ಹಾಡು ನೀನು. ನಿನ್ನ ಕಂಠದಲ್ಲಿ ಅದನ್ನು ಕೇಳಬೇಕು ಅಂತ ನಮ್ಗೆ ಆಸೆ ಇದೆ. ಸರಿನಾ? ಹಾಂ, ಆಯ್ತಾ? ಒಳ್ಳೇದಾಗಲಿ ನಿನಗೆ. ಥ್ಯಾಂಕ್ ಯು ಶಿವು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ನಾಳೆ ಹೈ ಪಿಚ್ಚಲ್ಲಿ ಪ್ರೇಮ ಗೀತೆ ಕಲ್ತ್ಕೊಂಬ ಪ್ಲೀಸ್. ಓಕೆ.